ಪೊಲೀಸ್ ರೋಚಕ ಆಪರೇಷನ್. ಕಬ್ಬಿನ ಗದ್ದೆಗೆ ನುಗ್ಗಿದ್ದವ ಅರೆಸ್ಟ್. 500 ಪೊಲೀಸ್, 16 ಡ್ರೋನ್ಸ್, ಟಾರ್ಗೆಟ್ ಹಂಟ್. ಸಿಕ್ಕಿ ಬಿದ್ದಿದ್ದ ಹೇಗೆ ಅತ್ಯಾಚಾರ ಆರೋಪಿ. ನಮಸ್ಕಾರ ಸ್ನೇಹಿತರೆ, ಪುಣೆಯಲ್ಲಿ ಒಂದು ರೋಚಕ ಪೊಲೀಸ್ ಕಾರ್ಯಾಚರಣೆಯಾಗಿದೆ. ದೇಶಾದ್ಯಂತ ತೀವ್ರ ಆಕ್ರೋಶ ಹುಟ್ಟಾಕಿದ್ದ ಪುಣೆ ಬಸ್ ಅತ್ಯಾಚಾರ ಆರೋಪಿಯನ್ನ ಸಿನಿಮೆಯ ರೀತಿಯಲ್ಲಿ ಹಿಡಿದು ಹಾಕಲಾಗಿದೆ. ಶರ್ಟ್ ಬದಲಾಯಿಸಿಕೊಂಡು ಕಬ್ಬಿನ ಗದ್ದೆಗೆ ಹಾರಿ ಏನೇನೋ ಸರ್ಕಸ್ ಮಾಡಿದ್ದ ಕಿರಾತಕ ಕೊನೆಗೂ ಕಾಕಿ ಬಲೆಗೆ ಬಿದ್ದಿದ್ದಾನೆ. 72 ಗಂಟೆಗಳ ನಿರಂತರ ಹುಡುಕಾಟದ ನಂತರ ಡ್ರೋನ್ಗಳು, ಶ್ವಾನದಳ ಎಲ್ಲಕ್ಕೂ ಚಳ್ಳೆಹಣ್ಣು ತಿನ್ನಿಸಿದ್ದ ವ್ಯಕ್ತಿಯನ್ನ ಅವನಿಂದ ಜಾಗಕ್ಕೆ ನುಗ್ಗಿ ಹಿಡ್ಕೊಂಡ್ ಬಂದಿದ್ದಾರೆ. ಈ ಕಾರ್ಯಾಚರಣೆಯಲ್ಲಿ ಅವರ ಸಂಬಂಧಿಕರು ಕೂಡ ಪೊಲೀಸರಿಗೆ ಸಹಾಯ ಮಾಡಿದ್ದಾರೆ. ಹಾಗಿದ್ರೆ ಪುಣೆಯಲ್ಲಿ ನಡೆದಿರುವ ಈ ಸಿನಿಮೀಯ ಘಟನೆ ಏನು? ಯಾವುದು ಈ ಅತ್ಯಾಚಾರ ಪ್ರಕರಣ? ಪೊಲೀಸರಿಂದ ತಪ್ಪಿಸ್ಕೊಳ್ಳೋಕೆ ಆತ ಮಾಡಿದಂತ ಕೆಲಸಗಳೆಷ್ಟು? ಕೊನೆಗೂ ಆತ ಸಿಕ್ಕಿಬಿದ್ದಿದ್ದ ಹೇಗೆ? ಎಲ್ಲವನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಕಡೆತನಕ ಮಿಸ್ ಮಾಡದೆ ನೋಡಿ. ನೀವು ನೋಡ್ತಾ ಇದ್ದೀರಾ ಮಸ್ಮಗ.com. ನಾನು ಅಮರ್ ಪ್ರಸಾದ್. ಏನಿದು ಘಟನೆ ಸ್ನೇಹಿತರೆ? ಮಂಗಳವಾರ ಮುಂಜಾನೆ ಮೆಡಿಕಲ್ ಫೀಲ್ಡ್ ಅಲ್ಲಿ ಕೆಲಸ ಮಾಡ್ತಿದ್ದ 26 ವರ್ಷದ ಮಹಿಳೆ ಅವರು ಪುಣೆಯ ಸ್ವರ್ಗಟೆ ಬಸ್ ನಿಲ್ದಾಣದ ಬಳಿ ನಿಂತ್ಕೊಂಡಿದ್ರು. ಸಮಯ ಸುಮಾರು 5:45 ಆಗಿತ್ತು. ಅವರು ಸತಾರಾ ಜಿಲ್ಲೆಯ ಪಲ್ತಾನ್ಗೆ ಹೋಗಬೇಕಾಗಿತ್ತು. ಕೆಲವೇ ನಿಮಿಷದಲ್ಲಿ ಬಸ್ ಬರೋದಿತ್ತು. ಇನ್ನೇನು ಬೆಳಗಾಗುತ್ತೆ, ಜನ ಕೂಡ ಬರ್ತಾರೆ ಅಂತ ಆಕೆ ಮನೆಯಿಂದ ಒಬ್ಬರೇ ಬಂದಿದ್ರು. ಆ ಟೈಮ್ ನಲ್ಲಿ ಅಲ್ಲಿಗೆ ಬಂದ ಈ ದುಷ್ಟ ಪೊಲೀಸ್ ಅಂತ ಹೇಳ್ಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಇಲ್ಲಿ ಯಾಕೆ ಒಬ್ಬರೇ ನಿಂತ್ಕೊಂಡಿದ್ದೀರಾ? ಬಸ್ ಇಲ್ಲಿಗೆ ಬರಲ್ಲ, ಬಸ್ ಅಲ್ಲಿ ನಿಂತ್ಕೊಂಡಿದೆ, ನಾನು ಬಸ್ ಹತ್ತಿಸ್ತೀನಿ ಬಾ ಅಂತ ಆಕೆಯನ್ನ ಕರ್ಕೊಂಡು ಹೋಗಿದ್ದಾನೆ. ಇವನ ಮಾತನ್ನ ನಂಬಿ ಆ ಮಹಿಳೆ ಹೋಗಿದ್ದೆ ತಡ ಈತನ ಒಳಗಿರೋ ಈ ಕ್ರೂರ ಮೃಗ ಹೊರಗೆ ಬಂದ್ಬಿಟ್ಟಿದೆ. ಬಸ್ ಹತ್ತೋಕು ಮುಂಚೆ ಬಸ್ಸಲ್ಲಿ ಲೈಟ್ ಇಲ್ವಲ್ಲ, ನಾನು ವಾಪಸ್ ಹೋಗ್ತೀನಿ ಅಂತ ಮಹಿಳೆ ಇಳಿಯೋಕ್ ಮುಂದಾಗಿದ್ರಂತೆ. ಆದ್ರೆ ಬಸ್ ಡ್ರೈವರ್, ಕಂಡಕ್ಟರ್ ಇಬ್ರು ಒಳಗೆ ಮಲಗಿದ್ದಾರೆ. ಇನ್ನೇನು ಬಸ್ ಹೊರಡುತ್ತೆ ಅಂತ ಬಸ್ ಹತ್ತಿಸಿ ಈ ನೀಚ ಕೃತ್ಯವನ್ನು ಮಾಡಿದ್ದಾನೆ. ಇನ್ನು ಆಘಾತಕಾರಿ ಸಂಗತಿ ಅಂದ್ರೆ ಈ ಘಟನೆಯಾಗಿರೋದು ಪುಣೆ ಪೊಲೀಸ್ ಸ್ಟೇಷನ್ ನಿಂದ ಬರೀ 100 ಮೀಟರ್ ಡಿಸ್ಟೆನ್ಸ್ ನಲ್ಲಿ. ಈ ಘಟನೆ ಆಗ್ತಿದ್ದ ಹಾಗೆ ಸಂತ್ರಸ್ತ ಮಹಿಳೆ ಸೀದಾ ಪೊಲೀಸ್ ಸ್ಟೇಷನ್ಗೆ ಬಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅಲ್ಲಿಂದ ಶುರುವಾಯಿತು ಪೊಲೀಸರ ಬೇಟೆ ಕಾರ್ಯಾಚರಣೆ. ಸಿಕ್ಕಿ ಬಿದ್ದಿದ್ದು ಹೇಗೆ? ಯಾರು ಆ ಪಾತಕೆ? ಸ್ನೇಹಿತರೆ, ಈ ರೀತಿಯ ಅಪರಾಧ ಕೃತ್ಯಗಳು, ಪೊಲೀಸರು ಅವರನ್ನ ಹಿಡಿಯೋದು ಇವೆಲ್ಲ ರೆಗ್ಯುಲರ್ ಆಗಿ ನಡೀತಾ ಇರುತ್ತೆ. ಆದ್ರೆ ಈ ಕೇಸ್ನಲ್ಲಿ ಆರೋಪಿಯ ಹುಡುಕಾಟ, ಆತನನ್ನ ಹಿಡಿಯುವ ಆ ಪ್ರಕ್ರಿಯೆ, ಆಪರೇಷನ್ ಇದೆಯಲ್ಲ, ಅದು ಬಹಳ ರೋಚಕವಾಗಿ ನಡೆದಿದೆ. ಈ ಬೇಟೆ ಸಂತ್ರಸ್ತೆಯ ದೂರು ಆಧರಿಸಿ ಸಿಸಿಟಿವಿ ಚೆಕ್ ಮಾಡಿದಾಗ ಆತನ ಮುಖ ಪತ್ತೆಯಾಗಿತ್ತು. ಬಳಿಕ ಹಿನ್ನೆಲೆ ಹುಡುಕಾಡಿದಾಗ ಹಲವು ಅಂಶಗಳು ಗೊತ್ತಾಗಿವೆ. ನೀವೀಗ ನೋಡ್ತಾ ಇದ್ದೀರಲ್ಲ, ಈತನೇ ಆಕ್ರಮಿ. ಹೆಸರು ದತ್ತಾತ್ರೇಯ ಗಾಡೆ. 37 ವರ್ಷದ ಈ ಅನಾಗರಿಕ ಈ ಮುಂಚೆ ಕೂಡ ಸರಣಿ ಅಪರಾಧಗಳಲ್ಲಿ ಭಾಗಿಯಾಗಿದ್ದ. ಆಲ್ರೆಡಿ ಶಿರೂರು, ಶಿಕರ್ಪುರ್ ಸೇರಿ ಅಹಿಲ್ಯಾನಗರ ಜಿಲ್ಲೆಯಲ್ಲಿ 4 ಕೇಸ್ಗಳು ಈತನ ಮೇಲಿವೆ. ಸುಲಿಗೆ, ಕಳ್ಳತನ, ದರೋಡೆ ಎಲ್ಲ ಸೆಕ್ಷನ್ಗಳ ಅಡಿಯಲ್ಲೂ ಕೂಡ ಈತನ ಮೇಲೆ ಕೇಸ್ಗಳಿದ್ವು. ಮುಂಚೆ ಸಾಲ ಮಾಡಿ ಕಾರ್ ತಗೊಂಡಿದ್ದ ಈತ ಅದನ್ನ ಕೂಡ ಟ್ಯಾಕ್ಸಿ ಮಾಡ್ಕೊಂಡಿದ್ದ. ಜೊತೆಗೆ ದರೋಡೆಗೂ ಆ ಕಾರನ್ನ ಬಳಸ್ಕೊಂಡಿದ್ದ. ಟ್ಯಾಕ್ಸಿಗೆ ಹಚ್ಚುತ್ತಾ ಇದ್ದವರಿಗೆ ಆಯುಧಗಳನ್ನ ತೋರಿಸಿ ಬೆದರಿಸಿ ಚಿನ್ನಾಭರಣ ದೋಚೋದು, ಓಡ್ ಹೋಗೋದು ಮಾಡ್ತಾ ಇದ್ದ. 2020ರಲ್ಲಿ ಶಿರೂರ್ ದರೋಡೆ ಕೇಸಲ್ಲಿ 6 ತಿಂಗಳು ಜೈಲಿಗೂ ಹೋಗಿ ಬಂದಿದ್ದ. ಬಳಿಕ ಬೇಲ್ ಪಡೆದು ವಾಪಸ್ ಬಂದಿದ್ದ. ಅದಾದ್ಮೇಲೆ ಸ್ಥಳೀಯ ರಾಜಕಾರಣಿಗಳೊಂದಿಗೆ ಪುಡಾರಿಯಂತೆ ಓಡಾಡ್ಕೊಂಡಿದ್ದ ಈತ ಈ ಗಾಡೆ ಅವರ ಶಿಷ್ಯ ಅಂತ ಬಿಲ್ಡಪ್ ಬೇರೆ ತಗೋತಾ ಇದ್ದಂತೆ. ಸೋಷಿಯಲ್ ಮೀಡಿಯಾದಲ್ಲಿ ತನ್ನ ಮರಿ ಪುಡಾರಿಗಿರಿಯ, ಈ ಪೊಲಿಟಿಕಲ್ ಪುಡಾರಿಗಿರಿಯ ಫೋಟೋ ಕೂಡ ಹಾಕುತ್ತಾ ಇದ್ದ. ಒಂದ್ಸಲ ಲೋಕಲ್ ಬಾಡಿ ಎಲೆಕ್ಷನ್ ಅಲ್ಲೂ ಸ್ಪರ್ಧೆನೂ ಮಾಡಿದ್ದ, ಬಟ್ ಗೆದ್ದಿರ್ಲಿಲ್ಲ. ಈ ಮುಖಕ್ಕೆ ಯಾರು ವೋಟ್ ಹಾಕಿರ್ಲಿಲ್ಲ. ಸೊ ಇದೇ ಪಾತಕ್ಕೆ ಮೊನ್ನೆ ಬಸ್ ಅಲ್ಲಿ ಕ್ರೌರ್ಯ ಮೆರೆದು ಅಲ್ಲಿಂದ ತಪ್ಪಿಸ್ಕೊಂಡಿದ್ದ. ಸುದ್ದಿ ತಿಳಿತಾ ಇದ್ದ ಹಾಗೆ ಪೊಲೀಸರು ಆತನನ್ನ ಹಿಡಿಯೋ ಕಾರ್ಯಾಚರಣೆಯನ್ನ ಶುರು ಮಾಡಿದ್ರು. ಅಷ್ಟೊತ್ತಿಗೆ ಈತ ಊರು ಬಿಟ್ಟು ಎಸ್ಕೇಪ್ ಆಗಿದ್ದ. ಸ್ನೇಹಿತರೆ, ಆರೋಪಿ ಸಿಕ್ಕಿಲ್ಲ ಅಂದಿದ್ದೆ ತಡ ಮಹಾರಾಷ್ಟ್ರದಲ್ಲಿ ಹಾಗೂ ದೇಶಾದ್ಯಂತ ದೊಡ್ಡ ಕೋಲಾಹಲ ಉಂಟಾಯಿತು. ಉದ್ದವ್ ಬಣದ ಶಿವಸೇನೆ ಪೊಲೀಸ್ ಸ್ಟೇಷನ್ ಮುಂದೆ ಪ್ರತಿಭಟಿಸಿತು. ಫಡ್ನವೀಸ್ ಸರ್ಕಾರ ಕಾನೂನು ಸುವ್ಯವಸ್ಥೆ ಕಾಪಾಡುವಲ್ಲಿ ಸೋತಿದೆ ಅನ್ನೋ ಟೀಕೆ ಮಾಡಿತು. ಮಾಜಿ ಸಿಜೆಐ ಡಿವೈ ಚಂದ್ರಚೂಡ್ ಇದು ದಿಲ್ಲಿಯ ನಿರ್ಭಯ ಘಟನೆಯನ್ನ ನೆನಪಿಸ್ತಾ ಇದೆ ಅಂತ ಹೇಳಿದ್ರು. ಕಾನೂನು ಸರಿಯಾಗಿ ಪಾಲನೆಯಾಗಬೇಕು, ಸ್ಟ್ರಾಂಗ್ ಆಕ್ಷನ್ ಆಗಬೇಕು ಅಂತ ಕರೆ ಕೊಟ್ಟರು. ಮಹಿಳಾ ಸಂಘಟನೆಗಳು, ವಿಪಕ್ಷಗಳು ಎಲ್ಲರೂ ಮಹಾರಾಷ್ಟ್ರ ಸರ್ಕಾರದ ಮೇಲೆ ಪ್ರೆಷರ್ ಹಾಕಿದ್ರು. ಪರಿಣಾಮ ಸಿಎಂ, ಡಿಸಿಎಂ ಸೇರಿ ಇಡೀ ಮಹಾರಾಷ್ಟ್ರ ಸರ್ಕಾರ ಈ ಅತ್ಯಾಚಾರಿಯ ಬೇಟೆಗೆ ಮುಗಿಬಿತ್ತು. ಪೊಲೀಸರು ದೊಡ್ಡ ಕಾರ್ಯಾಚರಣೆಯನ್ನ, ಆಪರೇಷನ್ ಅನ್ನ ಲಾಂಚ್ ಮಾಡಿದ್ರು. ಸ್ನೇಹಿತರೆ, ವರದಿಯಲ್ಲಿ ಮುಂದುವರಿಯುವ ಮೊದಲು ಬ್ಯಾಂಕಾಕ್ ಪಟಾಯಾಗೆ 7 Sands ಟೂರಿಸಂ ಕಂಪನಿ ಟ್ರಿಪ್ ಆಯೋಜನೆ ಮಾಡಿದೆ. ಕೇವಲ 63,500 ರೂಪಾಯಿಗೆ 4 ನೈಟ್ 5 ಡೇಸ್ ಥೈಲ್ಯಾಂಡ್ ಟ್ರಿಪ್ ತಂದಿದ್ದಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ಸ್ಟೇ, ಆಲ್ ಮೀಲ್ಸ್, ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಟೈಗರ್ ಪಾರ್ಕ್, ಪಟಾಯಾ ಸಿಟಿ ಟೂರ್, ಕೋರಲ್ ಐಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್, ಅಲ್ಕಜಾ ಶೋ, ಬ್ಯಾಂಕಾಕ್ ಸಿಟಿ ಟೂರ್, ಸಫಾರಿ ವರ್ಲ್ಡ್, 24/7 ಕನ್ನಡ ಟೂರ್ ಮ್ಯಾನೇಜರ್, ಹಿರಿಯ ನಾಗರಿಕರಿಗೆ ವಿಶೇಷ ಕೇರ್, ಟ್ರಾವೆಲ್ ಇನ್ಶೂರೆನ್ಸ್ ಎಲ್ಲ ಸೇರಿ 63,500 ರೂಪಾಯಿ. ಹೊರಡೋ ದಿನ 14 ಏಪ್ರಿಲ್ 2025. ಕೆಲವೇ ಸೀಟುಗಳು ಲಭ್ಯ. ಆಸಕ್ತರು ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಸೀಟನ್ನ ಕೂಡ ಬುಕ್ ಮಾಡಿ. ಬನ್ನಿ ಈಗ ವರದಿಯಲ್ಲಿ ಮುಂದುವರಿಯೋಣ.
13 ತಂಡ 500 ಪೊಲೀಸ್ ಶ್ವಾನದಳ ಡ್ರೋನ್ಸ್. ಗದ್ದೆಯಲ್ಲಿ ಸಿಗದವನು ಸಿಕ್ಕಿದ್ದಲ್ಲಿ. ಸ್ನೇಹಿತರೆ, ಆರೋಪಿ ಅತ್ಯಾಚಾರ ಮಾಡಿ ಪರಾರಿಯಾಗಿದ್ದಾನೆ ಅಂತ ಗೊತ್ತಾದ ಕೂಡಲೇ ಪೊಲೀಸರು ಯುದ್ಧೋಪಾದಿಯಲ್ಲಿ ಕಾರ್ಯಾಚರಣೆ ಶುರು ಮಾಡಿದ್ರು. ಆದ್ರೆ ಈತನ ಸುಳಿವು ಮಾತ್ರ ಸಿಗ್ಲಿಲ್ಲ. ಅಷ್ಟೊತ್ತಿಗೆ ತರಕಾರಿ ಟ್ರಕ್ ಹತ್ಕೊಂಡು ಸೀದಾ ಊರ ಹೊರಗೆ ಬಂದಿದ್ದ ಈ ಕ್ರಿಮಿ ಅರ್ಧ ದಾರಿಯಲ್ಲೇ ರೋಡ್ ಮಧ್ಯ ಇಳ್ಕೊಂಡಿದ್ದ. ನಿಮಗೆ ಆಶ್ಚರ್ಯ ಆಗ್ಬೋದು, ಕೆಲವೇ ಗಂಟೆಗಳ ಅಂತರದಲ್ಲಿ ಈತ ಘಟನೆ ನಡೆದ ಸ್ಥಳದಿಂದ 100 ಕಿಲೋಮೀಟರ್ ದೂರ ಹೋಗಿ ಆಗಿತ್ತು. ಆತನ ಊರಿಗೆ ಹೋಗಿ ಬಚ್ಚಿಟ್ಟುಕೊಳ್ಳೋ ಪ್ಲಾನ್ ಹಾಕಿದ್ದ. ಇದರ ಮೊದಲ ಪ್ರಯತ್ನವಾಗಿ ರಸ್ತೆ ಪಕ್ಕದಲ್ಲಿದ್ದ ಕಬ್ಬಿನ ಗದ್ದೆಗೆ ಹೋಗಿ ಅಲ್ಲಿ ಬಟ್ಟೆಯನ್ನ ಚೇಂಜ್ ಮಾಡಿದ್ದ. ಚಪ್ಪಲಿ ಹಾಗೂ ಇನ್ನಿತರ ಎಲ್ಲ ವಸ್ತುಗಳನ್ನ ಬಿಸಾಕಿ ಬಟ್ಟೆ ಚೇಂಜ್ ಮಾಡಿಕೊಂಡು ಆ ಕೆಲಸ ಮಾಡಿದಾನಲ್ಲ ಇವನು ಅಂತ ಆ ಬಟ್ಟೆ ಕಡೆಗೆ ಹೇಳಿಬಿಟ್ಟು ಈತ ಅಲ್ಲಿಂದ ಹೊರಟು ಬಿಟ್ಟಿದ್ದ. ಬಟ್ಟೆ ಚೇಂಜ್ ಮಾಡಿಬಿಟ್ರೆ ಸಿಗಲ್ಲ ಅಂತ ಅನ್ಕೊಂಡಿದ್ದ ಈ ದೂರ್ತ. ಹೀಗಾಗಿ ಮೊದಲ ಕೆಲ ಗಂಟೆಗಳಲ್ಲಿ ಈತ ಸಿಗಲಿಲ್ಲ. ಆರಂಭದಲ್ಲಿ ತಪ್ಪಿಸ್ಕೊಂಡ್ಬಿಟ್ಟ. ಸೊ ಆರೋಪಿ ತಪ್ಪಿಸ್ಕೊಂಡಿದ್ದಾನೆ ಅನ್ನೋ ಸುದ್ದಿ ದೇಶಾದ್ಯಂತ ಚರ್ಚೆಯಾಗ್ತಿದ್ದ ಹಾಗೆ ಪೊಲೀಸರ ಮೇಲೆ ಆಗ್ಲೇ ಹೇಳಿದ ಹಾಗೆ ನಿಮಗೆ ಪ್ರೆಷರ್ ಜಾಸ್ತಿ ಆಯ್ತು. ಮಹಾರಾಷ್ಟ್ರ ಪೊಲೀಸರು 13 ಟೀಮ್ಗಳನ್ನ ರಚಿಸಿದ್ರು. 500 ಪೊಲೀಸರು ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡ್ರು. ಪುಣೆ ಜಿಲ್ಲೆಯಾದ್ಯಂತ ಮೂಲೆ ಮೂಲೆಗಳಲ್ಲಿ ಈ ತಂಡ ಬಲೆ ಹರಡ್ತು. ಆದರೆ ಈತ ಸಿಗಲೇ ಇಲ್ಲ. ಕೊನೆಗೆ ಪುಣೆ ಪೊಲೀಸ್ ಕಮಿಷನರ್ ಅಮಿತೇಶ್ ಕುಮಾರ್ ಪತ್ರಿಕಾ ಪ್ರಕಟಣೆ ಹೊರಡಿಸಿ ಸಾರ್ವಜನಿಕರ ಸಹಾಯ ಕೇಳಬೇಕಾಗಿ ಬಂತು. ಆರೋಪಿ ಕುರಿತು ಹೆಚ್ಚಿನ ಮಾಹಿತಿ ಕೊಟ್ಟವರಿಗೆ 1 ಲಕ್ಷ ರೂಪಾಯಿ ಬಹುಮಾನ ಕೊಡ್ತೀವಿ ಅಂತ ಘೋಷಿಸಿದ್ರು. ಎಲ್ಲಾ ಕಡೆ ಅವನ ಪೋಸ್ಟರ್ಗಳನ್ನ ಹಾಕಿದ್ರು. ದೂರವಾಣಿ ನಂಬರ್ಗಳನ್ನ ಕೊಟ್ಟು ಮಾಹಿತಿ ಕೊಡಿ ಅಂತ ಹೇಳಿದ್ರು. ಮಹಾರಾಷ್ಟ್ರ ಪೊಲೀಸರ ಎನ್ಕೌಂಟರ್ ಸ್ಕ್ವಾಡ್ ಕೂಡ ರೆಡಿ ಆಗ್ಬಿಡ್ತು. ಇನ್ನೂ ದೊಡ್ಡ ಕಾರ್ಯಾಚರಣೆ ಮಾಡಬೇಕು ಅನ್ನೋ ತಯಾರಿ ನಡೀತಾ ಇತ್ತು. ಅಷ್ಟರಲ್ಲಿ ಪೊಲೀಸರಿಗೆ ಒಂದು ಇನ್ಫಾರ್ಮೇಶನ್ ಬಂತು. ಈತ ಅವನದ್ದೇ ಊರಿನ ಕಬ್ಬಿನ ಗದ್ದೆಯಲ್ಲಿ ಬಚ್ಚಿಟ್ಕೊಂಡಿದ್ದಾನೆ ಅನ್ನೋ ಮಾಹಿತಿ ಪೊಲೀಸರಿಗೆ ಸಿಕ್ತು. ಸೀದಾ ಪೊಲೀಸರ ಟೀಮ್ ಕಬ್ಬಿನ ಗದ್ದೆಯನ್ನ ಸುತ್ತುವರಿತು. ಅಲ್ಲಿ ಹುಡುಕಾಟ ನಡೆಸಿತು. ಕಬ್ಬು 10 ಅಡಿ ಎತ್ತರ ಬೆಳೆದಿದ್ರಿಂದ ಈ ಜೀವಿ ಒಳಗೆ ಸೇರ್ಕೊಂಡಿತ್ತಲ್ಲ, ಹುಡುಕೋದು ಈಸಿ ಇರಲಿಲ್ಲ. ಜೊತೆಗೆ ಆತನ ಕೈಲಿ ಆಯುಧ ಇದೆಯಾ ಇಲ್ವಾ, ಒಳಗೆ ನುಗ್ಗಬೋದ ನಾವು, ಯಾವುದೂ ಕ್ಲಾರಿಟಿ ಇರಲಿಲ್ಲ ಪೊಲೀಸರಿಗೆ. ತುಂಬಾ ಹುಷಾರಾಗಿ 16 ಡ್ರೋನ್ಗಳನ್ನ ಅರೇಂಜ್ ಮಾಡಿಕೊಂಡು ಹುಡುಕಾಟ ಶುರು ಮಾಡಿದ್ರು. ಆಕಾಶದಲ್ಲಿ ಡ್ರೋನ್ಗಳು ಕಬ್ಬಿನ ಗದ್ದೆ ಮೇಲೆ ಹಾರಿ ಹುಡುಕಾಡ್ತಾ ಇದ್ರೆ ಶ್ವಾನದಳ ನಾಯಿಗಳನ್ನ ಕೂಡ ಚೂಬಿಟ್ಲಾಯ್ತು. ಹೆಜ್ಜೆ ಹೆಜ್ಜೆಯ ಜಾಡು ಹಿಡಿದು ಇಡೀ ಕಬ್ಬಿನ ಗದ್ದೆಯನ್ನ ಶ್ವಾನದಳ ಸುತ್ತಾಡ್ತು. ಆದರೆ ಕತ್ತಲಾಯಿತೇ ಹೊರತು ಅವನು ಸಿಗ್ಲಿಲ್ಲ. ಈ ಟೈಮ್ನಲ್ಲಿ ಇನ್ನೂ ಒಂದು ಹೇಳ್ಬೇಕು ನಿಮಗೆ, ಇಲ್ಲಿ ಬರೀ ಪೊಲೀಸರು ಮಾತ್ರ ಹುಡುಕಾಡ್ತಿದ್ರು ಅನ್ಕೋಬೇಡಿ. ಆ ಗ್ರಾಮದ 400-500 ಜನ ಇವನ ಪತ್ತೆಗೆ ಇಡೀ ಕಬ್ಬಿನ ಗದ್ದೆಯನ್ನ ಸೋಸೋಕ್ ಶುರು ಮಾಡಿದ್ರು. ಆದರೆ ಎಲ್ಲೂ ಸಿಗಲೇ ಇಲ್ಲ. ಹುಡುಕಾಡ್ತಿದ್ರು. ಪೊಲೀಸರು ಹುಡುಕ್ತಾನೆ ಇದ್ರು. ಈ ಟೈಮ್ನಲ್ಲಿ ಇನ್ನೊಂದು ಸುದ್ದಿ ಬಂತು. ಅಷ್ಟರಲ್ಲಾಗ್ಲೇ ಈ ಅತ್ಯಾಚಾರಿ ಅಲ್ಲಿಂದ ತಪ್ಪಿಸ್ಕೊಂಡು ರಿಲೇಟಿವ್ ಮನೆಯಲ್ಲಿ ಅಂದ್ರೆ ಒಬ್ಬ ಸಂಬಂಧಿಕರ ಮನೆಗೆ ಹೋಗಿ ಸೇರ್ಕೊಂಡಿದ್ದಾನೆ ಅಂತ ಗೊತ್ತಾಯ್ತು. ಇಂಟ್ರೆಸ್ಟಿಂಗ್ ಅಂದ್ರೆ ಈ ಮಾಹಿತಿ ಕೊಟ್ಟಿದ್ದು ಬೇರೆ ಯಾರೋ ಹೊರಗಿನವರಲ್ಲ. ಈತ ಆಶ್ರಯ ಕೇಳಿ ಸಂಬಂಧಿಕರ ಮನೆಗೆ ಹೋಗಿದ್ನಲ್ಲ, ಅವರೇ ಇಲ್ಲಿ ಬಂದಿದ್ದಾನೆ ನೋಡಿ ಅಂತ ಪೊಲೀಸರಿಗೆ ಮಾಹಿತಿ ಕೊಟ್ರು. ಮಹಾರಾಷ್ಟ್ರದಾದ್ಯಂತ ದೊಡ್ಡ ಸುದ್ದಿಯಾಗಿತ್ತಲ್ಲ, ಹಾಗಾಗಿ ಅವರ ಸಂಬಂಧಿಕರಿಗೂ ಮಾಹಿತಿ ತಲುಪಿ ಹೋಗಿತ್ತು ಈ ಥರದೊಂದು ಘಟನೆ ಆಗೋಗಿದೆ ಅನ್ನೋದು. ಪೊಲೀಸರಿಗೆ ಮಾಹಿತಿ ಕೊಟ್ಟರು. ಆದರೆ ಸಂಬಂಧಿಕರು ಅತ್ಯಂತ ಬುದ್ಧಿವಂತಿಕೆಯಿಂದ ವರ್ತಿಸಿದ್ದಾರೆ. ಹೌದಾ, ಬಾಬಾ ಊಟ ಹಾಕ್ತೀವಂತ ಕರೆದು ಊಟ ಹಾಕಿದ್ದಾರೆ. ಆಮೇಲೆ ಸೀದಾ ಪೊಲೀಸರಿಗೆ ಇನ್ಫಾರ್ಮ್ ಮಾಡಿದ್ದಾರೆ. ಕೂಡಲೇ ಪೊಲೀಸರಿಗೆ ಹೋದ್ರು, ಈತನನ್ನ ಹಿಡಿದು ಹಾಕಿದ್ರು. ಪೊಲೀಸರು ಹಿಡಿಯೋಕೆ ಬಂದಾಗ ಈತ ತನ್ನ ಜೀವವನ್ನು ತಾನೇ ತಕ್ಕೊಳ್ಳೋಕೆ ಪ್ರಯತ್ನ ಪಟ್ಟಿದ್ದಂತೆ. ಆದ್ರೆ ಪೊಲೀಸರು ಅವನನ್ನ ಕಂಟ್ರೋಲಿಗೆ ತಗೊಂಡ್ರು. ಆಮೇಲೆ ಕುತ್ತಿಗೆಯಲ್ಲಿ ಒಂಚೂರು ಗಾಯ ಆಗಿದೆಯಂತೆ, ಏನಕ್ಕಂತ ಗೊತ್ತಿಲ್ಲ, ಏನ್ ಮಾಡ್ಕೊಂಡಿದ್ದಾನೆ ಅಥವಾ ಏನಾಯ್ತು ಅಂತ ಅದ್ರ ಬಗ್ಗೆ ನಾವು ತನಿಖೆ ಮಾಡ್ತಿದೀವಿ ಅಂತ ಪೊಲೀಸರು ಹೇಳಿದ್ದಾರೆ. ಸದ್ಯ ಆರೋಪಿ ಪುಣೆ ಪೊಲೀಸರ ಕಸ್ಟಡಿಯಲ್ಲಿದ್ದು ವೈದ್ಯಕೀಯ ಪರೀಕ್ಷೆ ನಡೆಸೋಕೆ ಕಳಿಸಲಾಗಿದೆ. ಶೀಘ್ರದಲ್ಲಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಜೈಲುವಾಸ ಶೀಘ್ರ ಆರಂಭ ಆಗುತ್ತೆ ತನ್ನದು.